My precious children of God, I greet each one of you in the precious name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise is given to us is from Psalm 25 verse 14. ಈ ದಿನಕ್ಕೆ ನಮಗೆ ಕೊಡಲ್ಪಟ್ಟ ವಾಗ್ದಾನ ವಚನವು ಕೀರ್ತನೆಗಳು 25:14ನೇ ವಚನದಲ್ಲಿದೆ. It says, "The secret of the Lord is with those who fear him, and he will show them his covenant." ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. Every one of us must have the fear of God. ನಮ್ಮೆಲ್ಲರಿಗೆ ದೇವರಲ್ಲಿ ಭಯಭಕ್ತಿ ಇರಬೇಕು. We should tremble before the Lord. ಆತನ ಮುಂದೆ ನಡುಗುವವರು ನಾವಾಗಿರಬೇಕು. Then we will have a glorious life before him. ಆಗ ಆತನಿಂದ ಮಹಿಮೆಯುಳ್ಳ ಜೀವಿತವನ್ನು ಪಡೆಯುವೆವು. The life of Abraham was a glorious life before the Lord. ಅಬ್ರಹಾಮನ ಜೀವಿತವು ದೇವರ ದೃಷ್ಟಿಯಲ್ಲಿ ಮಹಿಮೆಯುಳ್ಳ ಜೀವಿತವಾಗಿತ್ತು. Genesis 22 verse 12 says, ಆದಿಕಾಂಡ 22:12ನೇ ವಚನ ಹೇಳುತ್ತದೆ, the Lord says to Abraham, "I know that you fear God, Abraham, since you have not withheld your son, your only son, from me." ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ಭಯಭಕ್ತಿಯುಳ್ಳವನೆಂದು ತೋರಿಬಂತು. Whatever the Lord said to Abraham, he fulfilled everything with the fear of God. ಅಬ್ರಹಾಮನು ದೇವರಲ್ಲಿ ಭಯಭಕ್ತಿಯುಳ್ಳವನಾದ್ದರಿಂದ ದೇವರು ಹೇಳಿದ್ದನ್ನೆಲ್ಲ ಮಾಡುವವನಾಗಿದ್ದನು. Yes, my friends, if you have the fear of God, the Lord will look to your life and he will bless you in an abundant measure. ಹೌದು ಪ್ರಿಯ ಸ್ನೇಹಿತರೆ, ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಾದರೆ ದೇವರು ನಿಮ್ಮ ಜೀವಿತವನ್ನು ಹೇರಳವಾಗಿ ಆಶೀರ್ವದಿಸುವನು. Psalm 112 verse 1 and 128 verse 1 says, "Blessed is the man who fears the Lord, who delights greatly in his commandments." ಕೀರ್ತನೆಗಳು 112:1 ಮತ್ತು 128:1ನೇ ವಚನವು ಹೇಳುತ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. Not only big people, a man or a woman, but also the children of God, if they have the fear of God, they will be blessed abundantly by the Lord. ಕೇವಲ ದೊಡ್ಡವರು ಮಾತ್ರವಲ್ಲದೆ ಚಿಕ್ಕವರು ಕೂಡ ದೇವರಿಗೆ ಭಯಪಡುವುದಾದರೆ ಹೇರಳವಾಗಿ ಆಶೀರ್ವದಿಸಲ್ಪಡುವರು. Psalm 115 verse 13 says, "He will bless those who fear the Lord, both great and small." ಕೀರ್ತನೆಗಳು 115:13ನೇ ವಚನವು ಹೇಳುತ್ತದೆ, ಆತನು ತನ್ನ ಭಕ್ತರನ್ನು, ಅಂದರೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ In my ಆಶೀರ್ವದಿಸುವನು. life, when I was just 16 years old, I didn't have the fear of God. ನನ್ನ ಜೀವಿತದಲ್ಲಿ ನಾನು 16 ವರ್ಷ ಪ್ರಾಯದವಳಾಗಿದ್ದಾಗ ನಾನು ದೇವರಿಗೆ ಭಯಪಡುತ್ತಿರಲಿಲ್ಲ. God spoke to me one day clearly about having the fear of God, how to have a close communion with the Lord through that. ಆದರೆ ದೇವರು ಒಂದು ದಿನ ಸ್ಪಷ್ಟವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು ಹೇಗೆ, ಇದರಿಂದ ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು ಹೇಗೆ ಹೊಂದುವುದು ಎಂಬುದಾಗಿ ತಿಳಿಸಿದನು. And from then on, I was leading a close life with the Lord and had the fear of God and trembled before the Lord. ಆ ನಂತರ ನಾನು ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಿದವಳಾಗಿದ್ದೆ, ದೇವರಿಗೆ ಭಯಪಡುತ್ತಿದ್ದೆ, ಆತನ ಮುಂದೆ ನಡುಗುತ್ತಿದ್ದೆನು. So Jesus became my best friend when I was just 16 years old. ಆದ್ದರಿಂದ 16 ವರ್ಷದವಳಾಗಿರುವಾಗಲೇ ಯೇಸು ಕ್ರಿಸ್ತನು ನನ್ನ ಒಳ್ಳೆಯ ಸ್ನೇಹಿತನಾದನು. Young people, have Jesus as your friend, ಯವನಸ್ಥರೇ, ಯೇಸು ಕ್ರಿಸ್ತನನ್ನು ನಿಮ್ಮ ಸ್ನೇಹಿತನನ್ನಾಗಿಸಿಕೊಳ್ಳಿರಿ, not these worldly people. ಈ ಲೋಕದ ಜನರನ್ನಲ್ಲ. When you have Jesus as your friend, he will guide you, he will lead you, he will give you everything, whatever you want. ನೀವು ಯೇಸು ಕ್ರಿಸ್ತನನ್ನು ಸ್ನೇಹಿತನನ್ನಾಗಿಸುವುದಾದರೆ ಆತನು ನಿಮ್ಮನ್ನು ಮಾರ್ಗದರ್ಶಿಸಿ ನಡೆಸುವನು, ಎಲ್ಲವನ್ನೂ ದಯಪಾಲಿಸುವನು. Psalm 145 verse 19 says, "The Lord shall fulfill the desire of those who fear him." ಕೀರ್ತನೆಗಳು 145:19ನೇ ವಚನವು ಹೇಳುತ್ತದೆ, ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. My friends, check up your life. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ. Do you have the fear of God? ನಿಮ್ಮಲ್ಲಿ ದೇವರ ಭಯವಿದೆಯೋ? Do you obey God's commandments? ನೀವು ದೇವರ ಆಜ್ಞೆಗಳಿಗೆ ವಿಧೇಯರಾಗುತ್ತೀರೋ? Do you read the word of God? ನೀವು ದೇವರ ವಾಕ್ಯವನ್ನು ಓದುತ್ತೀರೋ? Do you speak to him in prayer? ಆತನೊಂದಿಗೆ ಪ್ರಾರ್ಥನೆಯಲ್ಲಿ ಮಾತನಾಡುತ್ತೀರೋ? Then God will go before you and lead you and give you all kinds of blessings. ಹೀಗೆ ಮಾಡುವುದಾದರೆ ದೇವರು ನಿಮ್ಮ ಮುಂದಾಗಿ ಹೋಗಿ ನಿಮ್ಮನ್ನು ನಡೆಸಿ ಎಲ್ಲಾ ಆಶೀರ್ವಾದಗಳನ್ನು ನೀಡುವನು. Even now, let us commit our lives and look unto him. ಈಗ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿ ಆತನ ಕಡೆಗೆ ನೋಡುವವರಾಗಿರುವ. Father, thank you, Lord, for the wonderful presence. ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ. Look to your children. ನಿನ್ನ ಮಕ್ಕಳನ್ನು ನೋಡು. Those who are clinging on to you, bless them, Father. ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡವರನ್ನು ಆಶೀರ್ವದಿಸು ದೇವರೇ. Those who do not have any connection with you, bring them closer to you. ನಿನ್ನೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲದವರನ್ನು ನಿನ್ನ ಹತ್ತಿರಕ್ಕೆ ಎಳೆದುಕೋ ದೇವರೇ. Give them grace to walk with you and talk with you and have friendship with you. ನಿನ್ನೊಂದಿಗೆ ನಡೆಯುವುದಕ್ಕೆ, ಮಾತನಾಡುವುದಕ್ಕೆ, ಸ್ನೇಹಿತರಾಗಿರುವುದಕ್ಕೆ ಕೃಪೆ ನೀಡು. Thank you, Lord.
Lord. ಸ್ತೋತ್ರ ಕರ್ತನೆ, You are touching the hearts of your children. ನಿನ್ನ ಮಕ್ಕಳ ಮನಸ್ಸನ್ನು ಮುಟ್ಟುವುದಕ್ಕಾಗಿ Bless them, Lord. ಆಶೀರ್ವದಿಸು ಕರ್ತನೆ. Let them have the fear of God. ಅವರು ದೇವರ ಭಯವನ್ನು ಹೊಂದಿದವರಾಗಿರಲಿ. And speak to them and bless them, Father. ಅವರೊಂದಿಗೆ ಮಾತಾಡು ಮತ್ತು ಅವರನ್ನು ಆಶೀರ್ವದಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Now, my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls. ಯೇಸು ಕರಿತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signatory. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು, for them to learn the word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives for God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು So ಒಪ್ಪಿಸಲಿದ್ದಾರೆ. partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು, ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ. ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.